ತಲೆಮಾರಿನಿಂದ ನಾವೆಲ್ಲರೂ ದೂರವಾಗಿದ್ದೆವು. ಆದ್ದರಿಂದ ಮತ್ತೆ ನಾವೆಲ್ಲರೂ ಸೇರುವ ಶುಭ ದಿನ ಬಂದಿದೆ. ಅದಕ್ಕಾಗಿ ನಾನು ನನ್ನ ಕೃಷ್ಣನ ಹಬ್ಬವನ್ನು ಆಚರಿಸಬೇಕೆಂದುಕೊಂಡಿದ್ದೇನೆ. ಅದು ಕೃಷ್ಣನ ಹಬ್ಬ ಅಲ್ಲ, ಶ್ರೀಕೃಷ್ಣನ ಹಬ್ಬ. ಯಾವುದೋ ಒಂದು ಹಬ್ಬ. ಆಯ್ತು ಆ ಹಬ್ಬವನ್ನು ಆಚರಣೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ಎಲ್ಲ ಅಕ್ಕಪಕ್ಕದ ರಾಜ್ಯದ ಯುವರಾಜರನ್ನ ಬರಮಾಡಿಕೊಳ್ಳಬೇಕೆಂದುಕೊಂಡಿದ್ದೇನೆ. ಅವರನ್ನ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಅಡಚಣೆ ಇಲ್ಲದೆ ಅವರನ್ನು ಬಹು ವಿಜೃಂಭಣೆಯಿಂದ ಸ್ವಾಗತಿಸಬೇಕು. ಅದಕ್ಕೆ ಎಲ್ಲ ಸಿದ್ಧತೆಗಳು ಆಗಿವೆಯೇ? ಯಾವುದೋ ಒಂದು ಬಣಿ ಆಗಲಿ ಕರೆದುಕೊಂಡು ಬನ್ನಿ ಅವರನ್ನು. ಮೊದಲು ಮಹಾಮಂತ್ರಿಗಳೇ, ನನ್ನ ಆಸ್ಥಾನವನ್ನು ಸರಿ ಮಾಡಿ ಹೀಗೆ ಕೂರಿಸಿ. ಇನ್ನು ಮುಂದೆ ನಮ್ಮ ಆಸ್ಥಾನದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಎಲ್ಲವೂ ಸುಸೂತ್ರವಾಗಿ ಆಗಬೇಕು. ಬಂದಿರುವ ಪ್ರಜೆಗಳನ್ನು ಸುಸೂತ್ರವಾಗಿ ನೋಡಿಕೊಳ್ಳಬೇಕು. ಅವರನ್ನು ಸಂತೋಷಪಡಿಸಬೇಕು. ಅವರು ಆರೋಗ್ಯವಾಗಿರಬೇಕು. ಅವರು ನಗುನಗುತ್ತಾ ಇರಬೇಕು. ಆದ್ದರಿಂದ ನನ್ನ ಕೃಷ್ಣನ ಹಬ್ಬಕ್ಕೆ ಎಲ್ಲ ಯುವರಾಜರನ್ನು ಬರಮಾಡಿಕೊಳ್ಳಿ. ಸಖಿ ಗಾಳಿ ಮೈಸೂರು ದಸರಾ ಎಷ್ಟೊಂದು ಸುಂದರ, ಮೈಸೂರು ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಆಸೀನರಾಗಿ. ಮುಂದಿನ ರಾಜರನ್ನ ಬರಮಾಡಿಕೊಳ್ಳಿ. ಸಖಿ ಗಾಳಿ ಸುಸ್ತಾಗ್ತಿದೆ. ಯಾವ ರಾಜರು? ಕಾಂಬೋಡಿ ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಆಸೀನರಾಗಿ. ಮಂತ್ರಿಗಳೇ, ಮುಂದಿನ ಯುವರಾಜರನ್ನ ಬರಮಾಡಿಕೊಳ್ಳಿ. ಸಖಿ ಗಾಳಿ ಸ್ನೇಹ ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಮಹಾಮಂತ್ರಿಗಳೇ, ಎಲ್ಲರೂ ಆಗಮಿಸಿದ್ದಾಯ್ತೆ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಲ್ಲ. ಸಖಿಯರೇ, ಮಹಾಮಂತ್ರಿಗಳೇ, ಕೃಷ್ಣನ ಹಬ್ಬಕ್ಕೆ ಎಲ್ಲರೂ ಸಿದ್ಧವಾಗಿದ್ದಾರೆಯೇ? ಆದರೆ ಏನು ಮಾಡಿ ಎಲ್ಲಿ ಕಾಣಿಸುತ್ತಿಲ್ಲ. ಒಂದಿಬ್ಬರಾದ್ರೂ ಬಂದರೆ ಯಾರು ಕೃಷ್ಣನ ಹಬ್ಬಕ್ಕೆ ಬರುತ್ತಿಲ್ಲವೇ? ಅವರನ್ನ ಸ್ವಾಗತಿಸಿ, ಆದರೂ ಇಲ್ಲಿ ಆಸೀನರಾಗಲಿ. ಹೌದಲ್ಲವೇ? ಮಂತ್ರಿಗಳೇ, ಈಗಾಗಲೇ ಸಮಯ ಜಾಸ್ತಿ ಆಗಿರುವುದರಿಂದ ನಮ್ಮ ಕೃಷ್ಣನ ಹಬ್ಬಕ್ಕೆ ಯಾರು ಬರುತ್ತಿಲ್ಲ. ಆದ್ದರಿಂದ ಅವರಿಗೆ ನಮ್ಮ ಆಸ್ಥಾನದಲ್ಲಿ ತಾಂಬೂಲ ಕೊಡುವುದು ನಿಂತು ಹೋಯಿತು. ಅದು ನನ್ನ ಭಂಡಾರದಲ್ಲಿ ಹಾಗೆ ಉಳಿಯಿತು. ಆದ್ದರಿಂದ ಈ ಹಬ್ಬವನ್ನು ನಮ್ಮ ರಾಜರಿಗೆ ಯಾರಿಗೆ ಹೇಳಬೇಡಿ.
ಮುಂದಿನ ತಿಂಗಳು ಈ ಹಬ್ಬವನ್ನು ಆಚರಣೆ ಮಾಡೋಣ. ಯುವರಾಜರೇ, ಹಬ್ಬವನ್ನು ಎಲ್ಲ ವೀಕ್ಷಣೆ ಮಾಡಿದ್ರಲ್ಲವೇ? ಬನ್ನಿ ಬನ್ನಿ ಬನ್ನಿ. ಕೃಷ್ಣನ ಹಬ್ಬ ಹೇಗೆ ನಡೆಯಿತು? ಶುಭವಾಗಲಿ. ಎಲ್ಲರೂ ನಿಮ್ಮ ನಿಮ್ಮ ರಾಜ್ಯಕ್ಕೆ ತೆರಳಿ, ನಿಮ್ಮ ಮನೆಗೆ ತೆರಳಿ. ಶುಭವಾಗಲಿ. ಹೋಗಿ ಬನ್ನಿ. ಮಂತ್ರಿಗಳೇ, ಹಬ್ಬವೇನೋ ಸುಸೂತ್ರವಾಗಿ ನಡೆದಾಯಿತು. ಯುವರಾಜರನ್ನು ಕಳಿಸಿಕೊಟ್ಟದ್ದಾಯಿತು. ನನ್ನ ಇನ್ನು ಮುಂದಿನ ಯೋಜನೆಗಳು 2024-25ನೇ ಸಾಲಿಗಾಗಿ 5 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅನ್ಕೊಂಡಿದ್ದೇನೆ. ಮಹಾಪ್ರಭು, ಅದು ಪಂಚವಾರ್ಷಿಕ ಅಲ್ಲ, ಪಂಚವಾರ್ಷಿಕ ಯೋಜನೆ. ಅದೇ ಪಂಚವಾರ್ಷಿಕ ಯೋಜನೆ. ಅದರಲ್ಲಿ ನನಗೆ ಈ ಯೋಗ, ಭರತನಾಟ್ಯ, ನೃತ್ಯ ಅಂದರೆ ಬಹಳ ಇಷ್ಟ. ಅದಕ್ಕಾಗಿ ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದ ಮೂಲಕ ಮಾತನಾಡುವಂತೆ ಡಂಗುರ ಸಾರಿಸಿಬಿಡಿ. ಹೇಗೆ ಸಾಧ್ಯವಿಲ್ಲ ಮಹಾಮಂತ್ರಿಗಳೇ? ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಈ ಮೂರ್ಖ ರಾಜನ ಗುರಿ. ಮೊದಲು ನನ್ನ ಆಜ್ಞೆಯನ್ನು ಪರಿಪಾಲಿಸಿ. ಸಖಿ, ಸುಸ್ತಾಗುತ್ತದೆ. ಗಾಳಿ ಗಾಳಿ ಗಾಳಿ. ನಿನ್ನ ವಿಷಯ ನಮ್ಮ 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 ಮುಂದೆ ಕೇಳುವಂತ ನಾವು ಕುದುರೆಯ ಲಾಯಕ್ಕೆ ಬೆಂಕಿ ಬೆಂಕಿ ಮೂರ್ಖ, ನಿಲ್ಲಿಸು ನಿನ್ನ ಸಂಗೀತವನ್ನ. ನನ್ನ ಕುದುರೆಯ ಲಾಯಕ್ಕೆ ಬೆಂಕಿ ಬಿದ್ದಿದೆ ಎಂದರೆ ಎಂತ ಅಗಾಧಕಾರಿ ವಿಚಾರವಲ್ಲವೇ? ಮಂತ್ರಿಗಳೇ, ಇವನನ್ನು ನಮ್ಮ ಬೆಟ್ಟದ ಮೇಲಿಂದ ತಳ್ಳಿಬಿಡಿ. ಯಾರಲ್ಲಿ ಎಳೆದುಕೊಂಡು ಹೋಗಿ ಅವನನ್ನ. ಮಂತ್ರಿಗಳೇ, ಮೊದಲು ನೀವು ನನ್ನ ಆಜ್ಞೆಯನ್ನು ಪರಿಪಾಲಿಸಿ. ಆದರೆ ಯಾರು ನನ್ನ ಪ್ರಜೆಗಳು ನಗುತ್ತಿಲ್ಲ ನೋಡಿ. ಹೇಗೆ ಅವರು ಕಾಲ ಮೇಲೆ ಕಾಲ ಹಾಕೊಂಡು ಚಿಂತೆ ಮಾಡುತ್ತಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ನಗಿಸಬೇಕು, ಅವರನ್ನು ಸಂತೋಷವಾಗಿಡಬೇಕು. ಅದಕ್ಕಾಗಿ ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ನೃತ್ಯದ ಮೂಲಕವೇ ಮಾತನಾಡುವಂತೆ ಡಂಗೂರ ಸಾರಿಸಬೇಕು. ಸಖಿಯರೇ, ಕಾಳಿ ಕಾಳಿ ಕಾಳಿ, ನೀರು ಇಲ್ಲ, ಊಟ ಸುಸ್ತಾಗ್ತಿದೆ ಸುಸ್ತಾಗ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಎಳಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳಮ್ಯಾಗಿನ ಮಂಜು ಅಲಿ ಬಳ್ಗುಟ್ಟೈತೆ. ಎಳಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳಮ್ಯಾಗಿನ ಮಂಜು ಅಲಿ ಬಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ, ಕಿಚಿ ಪಿಚಿ ಎನ್ನುತ್ತಿದೆ. ಮಂಗ ಮರಗೇರುತ್ತಿದೆ, ಅಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತನ ಹುಡುಗುಡ್ತೀಯ? ಮಂಗ ಮರಗೇರುತ್ತಿದೆ, ಅಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ.
ಗಾಳಿ 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 ಮಹಾಪ್ರಭು 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 ನಮ್ಮ ನಮ್ಮ ಪಕ್ಕದ ಪಕ್ಕದ ರಾಜ್ಯದವರು ಮುಂದಕ್ಕೆ ಏನಂತಾರೆ ಹಾಗೆ ಯುದ್ಧ ನಿಲ್ಲಿಸಿ ನಿಮ್ಮ ನೃತ್ಯವನ್ನ ಮಂತ್ರಿಗಳಲ್ಲಿ ನಿಂತು ಹೊಂದ್ಕೊಳ್ಳಿ ನನ್ನ ರಾಜ್ಯಕ್ಕೆ ಅದು ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿದ್ದಾರೆಂದರೆ ಎಂತ ಎಂತ ಮಾತುಕಾರಿ ವಿಚಾರವಲ್ಲವೇ ಅದನ್ನು ನೀವು ನೃತ್ಯದ ಮೂಲಕ ಹೇಳ್ತಿದ್ದೀರ ಮೂರ್ಖರೇ ಮಂತ್ರಿಗಳೇ ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಪಟ್ಟದ ಆನೆಯ ಕಾಲುಗಳಿಂದ ತುಳಿಸಿಬಿಡಿ ಇದರಲ್ಲಿ ಅವರದೇನು ತಪ್ಪಿತ ತಮ್ಮ ರಾಜಾಜ್ಞೆಯನ್ನು ಪರಿಪಾಲಿಸುತ್ತಿದ್ದಾರಲ್ಲವೇ ಮಂತ್ರಿಗಳೇ ಮೊದಲು ನನ್ನ ಆಜ್ಞೆಯನ್ನು ಪರಿಪಾಲಿಸಿ ಅಲ್ಲಿ ನಿಂತುಕೊಳ್ಳಿ ಮೊದಲು ಇವರಿಗೆ ಶಿಕ್ಷೆಯನ್ನು ಅನುಭವಿಸಿ ಮಹಾಮಂತ್ರಿಗಳೇ ಇಷ್ಟೆಲ್ಲ ಆದರೂ ನನ್ನ ರಾಜ್ಯದ ಪ್ರಜೆಗಳೇ ಯಾರು ನಗುತ್ತಿಲ್ಲವಲ್ಲ ಹೇಗೆ ಬಹಳ ಮುಖವನ್ನ ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದಾರೆ ಇಲ್ಲ ನೋಡಿ ಹೇಗೆ ಗದ್ದೆದ ಮೇಲೆ ಕೈ ಇಟ್ಟುಕೊಂಡು ಅವರ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತಿದ್ದಾರೆ ಅವರನ್ನು ಹೇಗಾದ್ರೂ ಮಾಡಿ ನಗಿಸಬೇಕು ಅವರನ್ನು ನಗಿಸಲೇಬೇಕು ಅವರು ಸಂತೋಷವಾಗಿರಬೇಕು ಅವರು ಆರೋಗ್ಯವಾಗಿರಬೇಕು ಆದ್ದರಿಂದ ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಅಲ್ಲಲ್ಲ ಅಳುತ್ತಲ್ಲಿ ಮಾತನಾಡುವಂತ ಡಂಗುರ ಸಾರಿಸಿಬಿಡಿ ಅದೇ 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 ನನ್ನ ಆಜ್ಞೆಯನ್ನು ಪರಿಪಾಲಿಸಿ ಸಿಕ್ಕಿರ ಗಾಳಿ 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 ಮಂತ್ರಿಗಳೇ ಅಲ್ಲಿ ನಿಂತ್ಕೊಳ್ಳಿ ದೂರ ನಿಂತ್ಕೊಳ್ಳಿ ನನಗೇನು ಆಗುತ್ತೆ ನನ್ನ ಆಸ್ಥಾನದಲ್ಲಿ ಏನಾಯ್ತು ಏನಾಯ್ತು ನಿಮ್ಮ ಅಳುವಿಗೆ ಕಾರಣವೇನು ನಮ್ಮ ನಮ್ಮ ಏನಾಯ್ತು ನಮ್ಮ ನಮ್ಮ ಮುಂದೆ ಕೇಳುವಂತವರಾಗಿ ಏನಾಯ್ತು ನನ್ನ ಅವರಾಣಿಗೆ ಏನಾಯ್ತು ನನ್ನ ಇವರ ಅವರಾಣಿಗೆ ಏನಾಯ್ತು ನನ್ನ ಇವರಾಣಿಗೆ ಮೂರ್ಖ ಹೆಂಗಸರೇ ನಿಲ್ಲಿಸಿ ನಿಮ್ಮ ಅಳುವನ್ನು ನನ್ನ ರಾಜ್ಯಕ್ಕೆ ಹೊಸ ಯುವರಾಜನು ಬಂದನೆಂದರೆ ಎಂತ ಸಂತೋಷದ ವಿಚಾರವಲ್ಲವೇ ಮಂತ್ರಿಗಳೇ ನನ್ನ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಸಿಹಿಯನ್ನು ಹಂಚಲು ಹಿಂದೆ ಸಿದ್ಧತೆ ಮಾಡಿಕೊಂಡ ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಕೊಪ್ಪರಿಗೆಯಲ್ಲಿ ಕೊತ ಕೊತ ಕುದಿಯುವ ಎಣ್ಣೆಯಲ್ಲಿ ಬೋಂಡದಾಗಿ ಕರೆದು ಎಸೆದ ಬಿಡಿ ಎಳೆದೊಯ್ಯಿರಿ ಇವರನ್ನು ಮಂತ್ರಿಗಳೇ ಆದರೂ ನನ್ನ ಪ್ರಜೆಗಳು ಯಾರು ನಗುತ್ತಿಲ್ಲ ಹೇಗಾದರೂ ಮಾಡಿ ಅವ್ರು ನಗಿಸಬೇಕು ಇನ್ನು ನನ್ನ ಕೊನೆಯ ಪಂಚವಾರ್ಷಿಕ ಯೋಚನೆ ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ನಗುತ್ತಲೇ ಇರಬೇಕು ಅವರು ಸಂತೋಷವಾಗಿರಬೇಕು ಅದನ್ನು ಡಂಗುರ ಸಾರಿಸಿ
ಬುದ್ಧಿವಂತರಾಗಿ ನಮ್ಮ 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 ಮುಂದಕ್ಕೆ ಏನಾಯ್ತು ನನ್ನ ರಾಜಮಾತೆಗೆ? ಹಾ ಹಾ ಓಯ್ ಮೂರ್ಖರೇ, ನನಗಿರುವ ಒಬ್ಬಳೇ ರಾಜ ಮಾತೆ ನನ್ನಿಂದ ದೂರವಾದಳೆ. ನಿನಗೆ ಹೇ ಗೋವಿಂದ, ನನ್ನ ತಾಯಿ ಆರಾಧ್ಯ ದೈವವಾದ ನೀನು ಕೊನೆಗೂ ನನ್ನ ತಾಯಿಯನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಿಟ್ಟೆಯ. ಹೇ ಶ್ರೀನಿವಾಸ, ನನಗೆ ಎದೆ ಹಾಲು ಉಳಿಸಿ ಸಾಕಿಸಲೈದ ನನ್ನ ತಾಯಿ ಹೊರಟು ಹೋದಳೆ. ಹೇ ಬಾಲಾಜಿ, ಹೇ ಶ್ರೀನಿವಾಸ, ಇನ್ನು ಮುಂದೆ ನಿನ್ನ ನಾಮವೇ ನನ್ನ ಸ್ಮರಣೆಯಾಗಲಿ. ನಾನು ಬರುತ್ತೇನೆ, ನನ್ನ ತಾಯಿಯನ್ನು ಕರೆದುಕೊಂಡ ನಿನ್ನ ಬಳಿಗೆ ನಾನು ಬರುತ್ತೇನೆ. ಇನ್ನು ಮುಂದೆ ಯಾರಿಗೋಸ್ಕರ ನಾನು ಬದುಕಬೇಕು? ಯಾರಿಗೋಸ್ಕರ ನಾನು ಈ ರಾಜ್ಯವನ್ನು ಆಳಬೇಕು? ಹೌದು ಹೌದು, ನನಗೀಗ ಅರಿವಾಗುತ್ತದೆ, ನನಗೀಗ ಜ್ಞಾನೋದಯವಾಗುತ್ತಿದೆ. ನಾನು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನನ್ನ ತಾಯಿಯ ಸಾವಿನ ವಾರ್ತೆಯನ್ನು ಈ ನಗುವಿನ ಅಟ್ಟಹಾಸದಿಂದ ಕೇಳಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಹೇ ಶ್ರೀನಿವಾಸ, ಹೇ ಗೋವಿಂದ, ಕೊನೆಗೂ ನಿನ್ನ ಆಟವನ್ನ ನಡೆಸಿಬಿಟ್ಟಿಯ. ಪ್ರಭುಜಿ ಬಾರಾದಿ ತಿರುಪತಿ ವಾಸ, ನಮೋ ಶ್ರೀನಿವಾಸ, ಹೊದೆಯೋ ಪಾಪ ವಿನಾಶ ಶ್ರೀಶ. ಜಯ ಜಯ ಜಗದೀಶ, ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾ ತ್ರಿವಾಸ, ಆನಂದ ತ್ರಿವಾಸ, ಹೊದೆಯೋ ಪಾಪ ವಿನಾಶ ಶ್ರೀಶ. ಜಯ ಜಯ ಜಗದೀಶ, ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶೇಷಾದಿವಾಸ, ಗರುಡಾದಿವಾಸ, ಬಾಲಾಜಿ, ನನಗೀಗ ಜ್ಞಾನೋದಯವಾಯಿತು. ನಾನು ನಿಮ್ಮ ಮಾತುಗಳನ್ನು ಕೇಳಬೇಕಾಗಿತ್ತು. ನಾನು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಈ ರೀತಿಯ ಅನಾಹುತಗಳನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿತು. ಇನ್ನು ಮುಂದೆ ನಾನು ಬದಲಾಗುತ್ತಿದ್ದೇನೆ. ಇನ್ನು ಮುಂದೆ ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲೂ ಕೂಡ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪರಂಪರೆ ಬೆಳಗಲಿ. ಮಹಾಪ್ರಭು, ಅದಕ್ಕೆ ನಾನು ಪದೇ ಪದೇ ತಮಗೆ ತಿಳಿಸುತ್ತಿದ್ದು, ಯಾವುದೇ ಕಾರ್ಯವನ್ನು ಕೈಗೊಳ್ಳುವ ಮುನ್ನ ಸರಿಯಾದ ನಿರ್ಧರಿಸಿ ಅನಂತರ ಆಜ್ಞೆ ಮಾಡಬೇಕು ಮಹಾಪ್ರಭು. ಇದೀಗ ನಮಗೆ ತಿಳುವಳಿಕೆ ಅದಕ್ಕೆ ಆ ಬಾಲಾಜಿ ಗೋವಿಂದ ನಾರಾಯಣನಿಗೆ ಕೋಟಿ ಕೋಟಿ ನಮನ. ನಮ್ಮ ರಾಜರು ಬದಲಾಗಿದ್ದಾರೆ, ನಮ್ಮ ರಾಜರು ಬುದ್ಧಿವಂತರಾಗಿದ್ದಾರೆ, ನಮ್ಮ ರಾಜರು ರಾಜರು ರಾಜರು. ಜೈ ಮಹಾರಾಜ. I'm from America. My name is Laka Laka, Paka Paka, Chaka Chaka. Okay, hi everybody, hi ma'am, hi everybody. Hi. ಇದು ಯಾವ
ಯಾವುದೋ ಕೆಂಪು ಮುಖದ ಮೋತಿ ನನ್ನ ಆಸ್ಥಾನಕ್ಕೆ ಬಂದಂಗಿದೆಯಲ್ಲ. ಆಂಗ್ಲ ಭಾಷೆಯಲ್ಲೇ ಮಾತನಾಡುತ್ತಿದೆ. ಆ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುತ್ತಿದೆ. ನನಗೂ ಕನ್ನಡ ಬರುತ್ತೆ. ನಮಸ್ಕಾರ. ಮೊದಲು ಸರಿಯಾಗಿ ಆ ಕಡೆ ಮುಖ ಮಾಡಿ ನಿಂತುಕೊಳ್ಳುವುದನ್ನು ಕಲಿತುಕೋ. ನನ್ನ ಆಸ್ಥಾನದಲ್ಲಿ ಮೊದಲು ಕನ್ನಡವನ್ನು ಕಲಿತು ಅನಂತರ ಬರಬೇಕು. ಮಹಾಮಂತ್ರಿಗಳೇ, ಈ ಕೆಂಪು ಮುಖದ ಕೋತಿಯನ್ನ ನನ್ನ ಆಸ್ಥಾನದ ಗಡಿಯಿಂದ ಹೊರ ಹಾಕಿ ಆಮೇಲೆ ಕನ್ನಡವನ್ನು ಕಲಿಸಿ ಆಮೇಲೆ ಕರೆದುಕೊಂಡು ಬನ್ನಿ. ಎಳೆದುಕೊಂಡು ಹೋಗಿ ಆ ಕೆಂಪು ಮುಖೆಯನ್ನು ಕೋತಿಯನ್ನು. ಇನ್ನು ಮುಂದೆ ನಮ್ಮ ಕನ್ನಡ ನಾಡು ನುಡಿ ಹಬ್ಬ ಮೊಳಗಲಿ. ಎಲ್ಲ ಮೂಲೆ ಮೂಲೆ ಕನ್ನಡ ಮೊಳಗಲಿ. ಪ್ರಾರಂಭವಾಗಲಿ ನಮ್ಮ ಕನ್ನಡದ ಹಬ್ಬ. ನಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ